ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಶೆಟ್ಟಿಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಮಳೆಗಾಲದ ಸ್ಪೆಷಲ್ ತಿಂಡಿ ಪತ್ರೋಡೆನ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಹೆಚ್ಚಾಗಿ ಮಾಡ್ತಾರೆ ಇದನ್ನು. ರುಚಿ ತುಂಬಾ ಚೆನ್ನಾಗಿರುತ್ತೆ, ಅಷ್ಟೇ ಆರೋಗ್ಯಕರವಾಗಿಯೂ ಇರುತ್ತೆ. ಹೆಚ್ಚಾಗಿ ಆಷಾಢ ತಿಂಗಳಲ್ಲಿ ಮಾಡ್ತಾರೆ. ವರ್ಷಕ್ಕೊಂದ್ಸಲನಾದ್ರೂ ಇದನ್ನು ತಿನ್ನಬೇಕಂತ ಹೇಳ್ತಾರೆ. ಬನ್ನಿ ಹಾಗಿದ್ರೆ ರೆಸಿಪಿ ಶುರು ಮಾಡೋಣ. ಪತ್ರೋಡೆ ಮಾಡೋದಕ್ಕೆ ನಾನಿಲ್ಲಿ 1 ಲೋಟ ಆಗುವಷ್ಟು ಅಕ್ಕಿನ ನೆನೆಸ್ಕೊಂಡಿದ್ದೀನಿ. 1/4 kg ಆಗುವಷ್ಟಿದೆ ಇದು. 4 ರಿಂದ 5 ಅವರ್ ನೆನೆಸ್ಕೊಳ್ಬೇಕು ಅಕ್ಕಿನ. ಹಾಗೆಯೇ ಮಸಾಲೆನ ಹುರ್ಕೊಳ್ಳೋಣ. ಫಸ್ಟಿಗೆ ಮಸಾಲೆ ಹುರ್ಕೊಳ್ಳೋದಕ್ಕೆ ಒಂದು ಫ್ರೈಯಿಂಗ್ ಪ್ಯಾನ್ಗೆ 1 ಚಮಚ ತೆಂಗಿನ ಎಣ್ಣೆ ಹಾಕ್ಕೊಂಡು 8 ಬ್ಯಾಡಗಿ ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಖಾರ ಜಾಸ್ತಿ ಬೇಕು ಅನಿಸಿದ್ರೆ ಇನ್ನೊಂದೆರಡು ಮೆಣಸನ್ನು ಹಾಕೋಬೋದು. 1 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆನ ಹಾಕ್ಕೊಳ್ಬೇಕು. 1.5 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನು ಹಾಕ್ಕೊಳ್ಬೇಕು. ಮತ್ತು 1/4 ಟೀ ಸ್ಪೂನ್ ಆಗುವಷ್ಟು ಮೆಂತೆ ಕಾಳನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಹಾಕ್ಕೊಳ್ಳಿ ಮೆಂತೆ ಕಾಳನ್ನು. ಇದನ್ನ ಇವಾಗ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 2 ರಿಂದ 3 ನಿಮಿಷದವರೆಗೂ ಹುರ್ಕೊಳ್ಬೇಕು. ಮಸಾಲೆ ಕಪ್ಪಾಗಬಾರ್ದು, ಸ್ವಲ್ಪ ಗರ್ಗರಿ ಆದರೆ ಸಾಕಾಗುತ್ತೆ. ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ. ನಾವು ನೆನೆಸಿಟ್ಕೊಂಡಿರುವಂಥ ಅಕ್ಕಿ ನೆನೆದಾದ ನಂತರ ಅದನ್ನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ರುಬ್ಬೋದಕ್ಕೆ. ನೀರನ್ನು ತೆಗೆದು ಅಕ್ಕಿನ ಮಾತ್ರ ಹಾಕೋಬೇಕು. ಹಾಗೆಯೇ ಮಸಾಲೆ ಐಟಮ್ಸನ್ನು ಹಾಕ್ಕೊಳ್ಳೋಣ. ತಣ್ಣದಾದ ನಂತರ ಮಸಾಲೆ ಐಟಮ್ಸನ್ನು ಹಾಕ್ಕೊಳ್ಳಿ. ಹಾಗೆಯೇ 1 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ನ ಅರ್ಧ ತೆಂಗಿನಕಾಯಿನ ಯೂಸ್ ಮಾಡಿದ್ದೀನಿ. 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿನ ಹಾಕ್ಕೊಳ್ಬೇಕು. ಹಾಗೆಯೇ 3 ರಿಂದ 4 ಚಿಟಿಕೆ ಆಗುವಷ್ಟು ಇಂಗನ್ನು ಹಾಕ್ಕೊಳ್ಬೇಕು. ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲ ಹಾಕ್ಕೊಳ್ಬೇಕು. ಬೆಲ್ಲ ಜಾಸ್ತಿ ಬೇಡ, 1 ಚಮಚ ಹಾಕ್ಕೊಳ್ಳಿ. ಪತ್ರೋಡೆಗೆ ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ರುಚಿ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಮತ್ತು 1 ನಿಂಬೆಹಣ್ಣಿನ ಸೈಜ್ ಆಗುವಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಪತ್ರೋಡೆಗೆ ಹುಳಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಹುಳಿ ಹಾಕಲೇಬೇಕು. ಹುಳಿ ಹಾಕಿಲ್ಲ ಅಂದರೆ ಬಾಯಿ ತುರಿಸುತ್ತೆ. ಸ್ವಲ್ಪ ಹುಳಿ ಹಾಕೋದ್ರಿಂದ ಬಾಯಿ ತುರಿಸೋದು ಕಮ್ಮಿ ಆಗುತ್ತೆ. 1 ನಿಂಬೆಹಣ್ಣಿನ ಸೈಜ್ ಆಗುವಷ್ಟು ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪನೇ ನೀರನ್ನು ಸೇರಿಸ್ಬಿಟ್ಟು ಮಸಾಲೆನ ನುಣ್ಣಗೆ ರುಬ್ಕೊಳ್ಬೇಕು. ಮತ್ತು ಗಟ್ಟಿಯಾಗಿ ರುಬ್ಕೊಳ್ಬೇಕು. ಜಾಸ್ತಿ ನೀರು ಮಾಡ್ಕೊಳ್ಬೇಡಿ. ಜಾಸ್ತಿ ತೆಳು ಮಾಡಿಕೊಂಡ್ರೆ ಮತ್ತು ನಮಗೆ ಎಲೆಗೆ ಹಿಟ್ಟನ್ನು ಹಚ್ಚೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಿಟ್ಟು ರೆಡಿಯಾಗಿದೆ. ಸೊ ಇವತ್ತು ತಗೊಂಡಿರುವಂಥ ಮಸಾಲೆಗೆ ಅಂದಾಜೊಂದು 15 ರಿಂದ 16 ಕೆಸುವಿನ ಎಲೆ ಬೇಕಾಗ್ಬೋದು. ನಾನಿಲ್ಲಿ 15 ರಿಂದ 16 ಕೆಸುವಿನ ಎಲೆಗಳನ್ನು ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದ್ರದ್ದು ನಾರು ತೆಗಿತಾ ಇದ್ದೀನಿ. ನೋಡಿ, ಈ ಥರ ನಾರು ಇರುತ್ತೆ ಇದ್ರದ್ದು. ಇದನ್ನು ಚಾಕುವಿಂದ ಕಟ್ ಮಾಡಿ ತೆಗೆದುಬಿಡಿ. ನಾರು ತೆಗೆಯೋ ಉದ್ದೇಶ ಅಂದರೆ ನಾವು ಮತ್ತೆ ಎಲೆಗಳನ್ನು ಫೋಲ್ಡ್ ಮಾಡುವಾಗ ನಾರು ತೆಗಿಲಿಲ್ಲ ಅಂದರೆ ಅದು ಕಟ್ಟಾಗುತ್ತೆ. ಹಾಗಾಗಿ ನಾರನ್ನು ತೆಗಿಬೇಕು. ಮತ್ತು ನಾರು ತೆಗೆಯೋದ್ರಿಂದ ಬಾಯಿ ತುರಿಸೋದು ಕಮ್ಮಿ ಆಗುತ್ತೆ. ಸೊ ಎಲೆನ ಈ ಥರ ಉಲ್ಟಾ ಇಟ್ಕೊಳ್ಳಿ. ನಾರನ್ನು ತೆಗೆದಾದ ನಂತರ ಉಲ್ಟಾ ಇಟ್ಬಿಟ್ಟು ಈ ಥರ ಹಿಟ್ಟನ್ನು ಹಾಕಬೇಕು. ಎಲೆಗೆ ಹಿಟ್ಟನ್ನು ಹಚ್ಚಬೇಕು. ಅಡಿಗಡೆಗೆ ದೊಡ್ಡ ಎಲೆನ ಹಾಕಿ ಮೇಲ್ಗಡೆಗೆ ಸಣ್ಣ ಎಲೆನ ಇಡ್ತಾ ಹೋಗಿ. ಸೊ ಎಲ್ಲ ಕಡೆಗೂ ಹಿಟ್ಟನ್ನು ಹಚ್ಕೊಂಡ ನಂತರ ಮೇಲ್ಗಡೆಗೆ ಇನ್ನೊಂದು ಎಲೆನ ಇಡ್ತಾ ಇದ್ದೀನಿ. ಇದೇ ಥರ ಒಂದ್ರ ಮೇಲೆ ಇನ್ನೊಂದು ಎಲೆ ಇಟ್ಬಿಟ್ಟು ಹಿಟ್ಟನ್ನು ಹಚ್ಚಬೇಕು. ಒಟ್ಟಿಗೆ ನಾನಿಲ್ಲಿ 7 ಎಲೆನ ಇಟ್ಟಿದ್ದೀನಿ. ಒಂದ್ರ ಮೇಲೆ 7 ಎಲೆನ ಯೂಸ್ ಮಾಡಿದ್ದೀನಿ. 5 ರಿಂದ 8 ಎಲೆವರೆಗೂ ಇಡ್ಬೋದು. ನಿಮಗೆ ಸಣ್ಣ ಪತ್ರೋಡೆ ಬೇಕು ಅನ್ಸಿದ್ರೆ ಒಂದು 5 ರಿಂದ 6 ಎಲೆ ಇಟ್ಟರೆ ಸಾಕಾಗುತ್ತೆ. ಸೊ 10 ಎಲೆವರೆಗೂ ಇಡ್ಬೋದು. ಇದೇ ಥರ ಒಂದ್ರ ಮೇಲೆ ಎಲ್ಲ ಎಲೆಗೂ ಕೂಡ ಈ ಥರ ಹಿಟ್ಟನ್ನು ಹಚ್ಕೊಂಡ ನಂತರ ಸೈಡಿಂದ ಫೋಲ್ಡ್ ಮಾಡಿಬಿಟ್ಟು ಅದಕ್ಕೂ ಕೂಡ ಹಿಟ್ಟನ್ನು ಹಚ್ತಾ ಇದ್ದೀನಿ. ಒಂದು ಸೈಡ್ ಫೋಲ್ಡ್ ಮಾಡಿದ ನಂತರ ಇನ್ನೊಂದು ಕಡೆ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ 4 ಕಡೆಗೆ ಫೋಲ್ಡ್ ಮಾಡ್ಕೊಳ್ಬೇಕು. 4 ಕಡೆಗೆ ಫೋಲ್ಡ್ ಮಾಡಿಕೊಂಡು ಫೋಲ್ಡ್ ಮಾಡಿರೋ ಭಾಗಕ್ಕೂ ಕೂಡ ಹಿಟ್ಟನ್ನು ಹಚ್ಚಬೇಕು. ಸೊ ಎಲ್ಲ ಕಡೆಗೆ ಫೋಲ್ಡ್ ಮಾಡ್ಕೊಂಡ ನಂತರ ಇದು ನಿಮಗೆ ರೋಲ್ ಮಾಡಬೇಕು. ಟೈಟಾಗಿ ರೋಲ್ ಮಾಡಬೇಕು. ಟೈಟಾಗಿ ಸುತ್ತಬೇಕು. ಟೈಟಾಗಿ ಸುತ್ತಿದಷ್ಟು ಮತ್ತು ಪತ್ರೋಡೆ ಬೆಂದಾದ ನಂತರ ನಾವು ಕಟ್ ಮಾಡ್ಕೊಳ್ತೀವಲ್ವ, ಆವಾಗ ಬಿಟ್ಟು ಹೋಗೋದಿಲ್ಲ, ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ. ಆದಷ್ಟು ಟೈಟಾಗಿ ಸುತ್ತಿ. ಈ ಥರ ಬೇಕಿದ್ರೆ ದಾರದಿಂದ ಕಟ್ಬೋದು. ಬಿಟ್ಟು ಹೋಗಬಾರ್ದು ಅಂತ ಅನಿಸಿದ್ರೆ ದಾರದಿಂದ ಕಟ್ಬೋದು. ಇದಿವಾಗ ಟೈಟ್ ಆಗಿದೆ. ಸೊ ನಾನಿಲ್ಲಿ ಇಡ್ಲಿ ಅಟ್ಟದಲ್ಲಿ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ನೀರು ಒಂದ್ಸಲ ಕುದಿಯೋದಕ್ಕೆ ಶುರುವಾಗ್ತಿದ್ದ ಹಾಗೆಯೇ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಪತ್ರೋಡೆನ ಇಡ್ಲಿ ಅಟ್ಟದಲ್ಲಿ ಇಟ್ಬಿಟ್ಟು ಮುಚ್ಚಿಬಿಟ್ಟು ಇದನ್ನೊಂದು 20 ನಿಮಿಷದವರೆಗೂ ಸ್ಟೀಮಲ್ಲಿ ಬೇಯಿಸ್ಕೊಳ್ಬೇಕು. ಸೊ 20 ನಿಮಿಷ ಆದ ನಂತರ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬೆಂದಾಗ ಈ ಥರ ಆಗಿದೆ ನೋಡಿ. ಇದು ಸ್ವಲ್ಪ ತಣಿಲಿ. ತಣ್ಣದಾದ ನಂತರ ಕಟ್ ಮಾಡ್ಕೊಳ್ಳೋಣ. ತಣ್ಣದಿದೆ ಇದು. ಇವಾಗ ಇದನ್ನು ರೌಂಡಾಗಿ ಕಟ್ ಮಾಡ್ಕೊಳ್ಬೇಕು. ಒಂದು ಸೈಡು ಗಟ್ಟಿಯಾಗಿ ಹಿಡ್ಕೊಂಡು ಇನ್ನೊಂದು ಸೈಡು ಚಾಕುವಿಂದ ರೌಂಡಾಗಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ತಣ್ಣದಾದ ನಂತರ ಕಟ್ ಮಾಡ್ಕೊಳ್ಳಿ. ನೋಡಿ, ಕಟ್ ಮಾಡಿದ ನಂತರ ಈ ಥರ ಬಂದಿದೆ ನೋಡಿ. ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಕಲರ್ ನೋಡಿ, ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇದನ್ನು ಈ ಥರ ಡೈರೆಕ್ಟಾಗಿನೂ ತಿನ್ಬೋದು ಅಥವಾ ಫ್ರೈ ಮಾಡಿ ಕೂಡ ತಿನ್ಬೋದು. ತವಾ ಫ್ರೈ ಮಾಡಿನೂ ತಿನ್ಬೋದು ಅಥವಾ ಒಗ್ಗರಣೆ ಹಾಕಿನೂ ಕೂಡ ತಿನ್ಬೋದು. ಯಾವ ಥರ ಇಷ್ಟ ಆಗುತ್ತೋ ಆ ಥರ ತಿನ್ನಿ. ಈ ಥರ ಡೈರೆಕ್ಟಾಗಿ ತಿನ್ನೋದಾದರೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿಬಿಟ್ಟು ತಿನ್ನಿ, ಆವಾಗ ರುಚಿಯಾಗಿ ಬರುತ್ತೆ. ತೆಂಗಿನೆಣ್ಣೆ ಹಾಕಿದರೆ ಇನ್ನೂ ಕೂಡ ರುಚಿಯಾಗುತ್ತೆ. ಸೊ ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಮಾಡುವಂಥ ಸ್ಪೆಷಲ್ ತಿಂಡಿ ಪತ್ರೋಡೆನ ಯಾವ ಥರ ಮಾಡೋದಂತ ನೋಡಿದ್ರಲ್ಲ. ನೀವು ಕೂಡ ಒಂದ್ಸಲ
ಒಂದ್ಸಲ ಟ್ರೈ ಮಾಡಿ, ಹೆಲ್ತಿಗೆ ತುಂಬಾ ಒಳ್ಳೆಯದಂತ ಹೇಳ್ತಾರೆ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟಲ್ಲಿ ಹೇಗಿದೆ ಅಂತ ತಿಳಿಸಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.